ಹಲೋ, ಸ್ವಾಗತ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸು. ಇವತ್ತು ನಾನು ನಿಮ್ಮ ಮುಂದೆ ಹುಬ್ಳಿ ಧಾರವಾಡದಲ್ಲಿ ಒಂದು 4 ಸೈಟ್ ಬಂದಿದೆ ಸೇಲ್ಗೆ. ಇಟ್ಸ್ ನಾಟ್ ಆಕ್ಷನ್, ಇಟ್ಸ್ ನಾಟ್ ಅಲಾಟ್ಮೆಂಟ್. ದೀಸ್ ಆರ್ ಓನರ್ ಸೇಲ್ ಮಾಡ್ತಾ ಇದ್ದಾರೆ. ಇದೆಲ್ಲ ಪ್ರೀವಿಯಸ್ಲಿ ಅವರು ತಗೊಂಡಿರೋ ಸೈಟು ಮಾರ್ಕೆಟಲ್ಲಿ ಸೇಲ್ಗಿದೆ. ನಮ್ಮ ಸಬ್ಸ್ಕ್ರೈಬರ್ಸ್ ಸೈಟ್ಸ್ಗಳಿದೆಲ್ಲ. ಇದರಲ್ಲಿ ನೋ ಕಮಿಷನ್ ಇನ್ವಾಲ್ವ್ಡ್, ಡೈರೆಕ್ಟ್ ಓನರ್ ಡೀಲ್ ಇರುತ್ತೆ. ಪ್ರಾಪರ್ಟಿ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಮತ್ತು ಈ ವಿಡಿಯೋದಲ್ಲಿ ಎಕ್ಸಾಕ್ಟ್ಲಿ ಪ್ರಾಪರ್ಟಿ ಎಲ್ಲಿ ಬರುತ್ತೆ, ಹೇಗೆ ಚೆಕ್ ಮಾಡಬೇಕು, ವಾಟ್ ಈಸ್ ದ ಡೈಮೆನ್ಷನ್, ಯಾವ ಲೇಔಟಲ್ಲಿದೆ, ಓಕೆ, ವಿತ್ ಸೈಟ್ ಲೊಕೇಶನ್, ವಿತ್ ಸೈಟ್ ನಂಬರ್ ಹಾಕಿರ್ತೀನಿ. ನೀವು ಏನು ಮಾಡಬೇಕಂದ್ರೆ, ಪಾಯಿಂಟ್ ನಂಬರ್ 1, ಇಫ್ ಯು ಆರ್ ಲುಕಿಂಗ್ ಫಾರ್ ಅ ಪ್ರಾಪರ್ಟಿ ಇನ್ ಹುಬ್ಳಿ ಧಾರವಾಡ, ಪ್ಲೀಸ್ ವಾಚ್ ದಿಸ್ ವಿಡಿಯೋ ಟಿಲ್ ದ ಎಂಡ್ before you call us for a discussion. So adadmele, so if you're not someone looking for an Hubli Dharwad, you can skip this video, absolutely fine. So ಪೂರ್ತಿ ಇನ್ಫಾರ್ಮೇಷನ್ ನೋಡಿ, ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ಸ್ನು ಕೂಡ ಹಾಕಿರ್ತೀನಿ. ಸೊ ಟೋಟಲ್ 4 ಪ್ರಾಪರ್ಟಿ ಸೇಲಿಗೆ ಬಂದಿದೆ. ಒಂದು KHP ಫೇಸ್ 2 ಸತ್ತೂರಲ್ಲಿದೆ, 2030 ಸೈಟು, ನಾರ್ತ್ ಫೇಸಿಂಗು, 2000 rupees per square feet is asking price. ಸೈಟ್ ನಂಬರ್ ಬಂದು 2262. ಲೊಕೇಶನ್ನ ನಾನು ಇಲ್ಲಿ ಕೊಟ್ಟಿದ್ದೀನಿ. ನೀವು ಲೊಕೇಶನ್ ಕ್ಲಿಕ್ ಮಾಡಿದ್ರೆ ಈ ಎಕ್ಸಾಕ್ಟ್ಲಿ ಲೊಕೇಶನು ಸೈಟ್ ಪಕ್ಕದಲ್ಲೇ ಹೋಗುತ್ತೆ. ಅದನ್ನು ನಾನು ನಿಮಗೆ ಗೂಗಲ್ ಮ್ಯಾಪಲ್ಲೂ ತೋರಿಸ್ತೀನಿ. ಸೆಕೆಂಡ್ ಪ್ರಾಪರ್ಟಿ ಬಂದುಬಿಟ್ಟು ಅದೇ ಫೇಸ್ 2 ಅಲ್ಲೇ ಒಂದು 3040 ಕಾರ್ನರ್ ಸೈಟ್ ಇದೆ, ಸೌತ್ ವೆಸ್ಟ್ ಫೇಸಿಂಗು. ರೇಟ್ ಇಸ್ ಅಗೈನ್ 2000 rupees, ಸ್ಲೈಟ್ಲಿ ನೆಗೋಷಿಯಬಲ್. ಸೈಟ್ ನಂಬರು ಕೂಡ ಹಾಕಿದ್ದೀನಿ, ಲೊಕೇಶನ್ ಕೂಡ ಇಲ್ಲಿ ಇಟ್ಟಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ತಗೋಬಹುದು. ಥರ್ಡ್ ಒನ್ ಬಂದ್ಬಿಟ್ಟು, ಥರ್ಡ್ ಮತ್ತು ಫೋರ್ತ್ ಒನ್ನು ಹುಡಾ ಲಕ್ಕಂನಳ್ಳಿ ಲೇಔಟ್ ಅಂತ ಹೇಳಿ, ಹುಬ್ಳಿ ಧಾರವಾಡ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಹುಡಾ ಲಕ್ಕಂನಳ್ಳಿ ಅಂತ, ಇದನ್ನ ಕೂಡ ಸಿದ್ದರಾಮಯ್ಯ ನಗರ ಅಂತ ಕೂಡ ಕರೀತಾರೆ. ಸೊ ಇಲ್ಲಿ 2 ಸೈಟ್ ಇದೆ, ಎರಡೂ ಕೂಡ 3040 ಕಾರ್ನರ್ ಸೈಟ್ ಅಲ್ಲ, ಮಿಡ್ಲ್ ಸೈಟು. ಒಂದು ಬಂದ್ಬಿಟ್ಟು ನಾರ್ತ್ ಫೇಸಿಂಗ್ ಇದೆ, ಸೈಟ್ ನಂಬರ್ 166 ಅಂತ ಹೇಳಿ. ಇನ್ನೊಂದು ಬಂದ್ಬಿಟ್ಟು ವೆಸ್ಟ್ ಫೇಸಿಂಗ್ ಇದೆ, ಸೈಟ್ ನಂಬರ್ 380 ಅಂತ ಹೇಳಿ. ಸೊ ಈ 4 ಸೈಟ್ದು ನಾನೀಗ ಲೊಕೇಶನಲ್ಲಿ ತೋರಿಸ್ತೀನಿ, 1 by 1. ಪ್ಲೀಸ್ ಎಲ್ಲ ಡೀಟೇಲ್ಸ್ನ ನೋಡಿ, ಸೈಟ್ ಲೊಕೇಶನ್ನ ಮ್ಯಾಪ್ನ ಯೂಸ್ ಮಾಡಿಕೊಂಡು, ಇಫ್ ಯು ಆರ್ ಇಂಟ್ರೆಸ್ಟೆಡ್, ನಿಮ್ಮ ಕೆಟಗರಿಲಿ ಇದೇನಾದ್ರು ಬರುತ್ತೆ ಅಂದರೆ, ಕೆಟಗರಿ ಅಂತಾನೆ, ನೀವು ಇನ್ವೆಸ್ಟ್ಮೆಂಟ್ ಪ್ಲಾನಲ್ಲಿ ಈ ಥರ ಏನಾದರೂ ನೋಡ್ತಾ ಇದ್ದರೆ ಮ್ಯಾಪನ್ನು ಯೂಸ್ ಮಾಡಿಕೊಂಡು ಸೈಟ್ ಲೊಕೇಶನ್ನ ವಿಸಿಟ್ ಮಾಡಿ ನಿಮಗೆ ಸೈಟ್ ಇಷ್ಟ ಆದರೆ ಮಾತ್ರ ನಮಗೆ ಕಾಲ್ ಮಾಡಿ. ಯಾಕೆಂದರೆ ಇಲ್ಲಿಂದ ನಾವು ನಿಮಗೆ ಓನರ್ ನಂಬರ್ ಡೈರೆಕ್ಟಾಗಿ ಕೊಡ್ತೀವಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟು ನಾವು KHP ಲೇಔಟಲ್ಲಿ ಸೈಟ್ ನೋಡೋಣ. ಹುಬ್ಳಿ ಧಾರವಾಡ ಇಸ್ ವೆರಿ ಸಿಂಪಲ್ ಸಿಟಿ. ನಮಗೆ KHP ಲೇಔಟು ಈಗೇನು ಆಕ್ಷನ್ ನಡೀತಾ ಇದೆಯಲ್ಲ, ಇಫ್ ಯು ಗೋ ಟು ಮೈ ಚಾನಲ್, KHP ಆಕ್ಷನ್ ಕರೆಂಟ್ಲಿ ರನ್ನಿಂಗಲ್ಲಿದೆ. ಈ ಆಕ್ಷನಲ್ಲಿ ಕೂಡ ಇದೇ ಲೇಔಟಲ್ಲಿ ಸೈಟ್ಗಳು ಬಂದಿದೆ. ಓಕೆ, ಸೊ ದಿಸ್ ಇಸ್ KHP ಫೇಸ್ 2. ಓಕೆ, ಸೊ ನಾನು ನಿಮಗೆ ಡೀಟೇಲ್ ಆಗಿ ಕೂಡ ತೋರಿಸ್ತೀನಿ. ಫೇಸ್ 2, ಓಕೆ, ಇದು ರೈಟ್ ಇನ್ ಫ್ರಂಟ್ ಆಫ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಟೆಕ್ನಾಲಜಿ, IIIT, ನಾಟ್ IIT, ಇಟ್ಸ್ IIIT ಹತ್ತಿರದಲ್ಲಿದೆ. ಈ ಲೇಔಟ್ಗೆ ಜಸ್ಟ್ ಟು ಗಿವ್ ಯು ಸಮ್ ಇನ್ಫಾರ್ಮೇಷನ್, SDM ಮೆಡಿಕಲ್ ಸೈನ್ಸ್ ಆ್ಯಂಡ್ ಹಾಸ್ಪಿಟಲ್, SDM ಮೆಡಿಕಲ್ ಕಾಲೇಜು in the range of 3.5, and SDM Dental College 3.5 kilometers, and also an SDM Engineering College, okay, with a range of 3 to 4 kilometers allide. Hage we have a beautiful all the government layouts ಈ ಏರಿಯಾದಲ್ಲಿದೆ. ಫಾರ್ ಎಕ್ಸಾಂಪಲ್, ಈ ಸತ್ತೂರ್ ಅನ್ನೋ ಏನು ಸರ್ವೆ ನಂಬರ್ಸ್ ಇದೆಯಲ್ಲ, ಐ ವಿಲ್ ಜಸ್ಟ್ ಹೈಲೈಟ್ ಫ್ಯೂ ಗುಡ್ ಲೇಔಟ್ಸ್ ಈ ಲೇಔಟಲ್ಲಿ. ಓಕೆ, ಯಾಕೆ ಇಷ್ಟು ಇದಾಗಿದೆ ಅಂತೇಳಿ. ಫಾರ್ ಎಕ್ಸಾಂಪಲ್, ಇದು ಹುಬ್ಳಿ ಧಾರವಾಡ ಅರ್ಬನ್ ಡೆವಲಪ್ಮೆಂಟ್, ರಾಜಾಜಿನಗರ ಅಂತ ಕರೀತಾರೆ, ತುಂಬ ಜನಕ್ಕೆ ಗೊತ್ತು ಹುಬ್ಳಿ ಧಾರವಾಡದಲ್ಲಿ. ಸೊ ನಾನು ಈಗೇನು ಹೈಲೈಟ್ ಮಾಡ್ತಾ ಇದ್ದೀನಲ್ಲ, ಇದನ್ನು ವನಸಿರಿ ನಗರ ಹುಬ್ಳಿ ಧಾರವಾಡ ಅರ್ಬನ್ ಡೆವಲಪ್ಮೆಂಟ್ ಅಂತ ಹೇಳಿ ಕರೀತಾರೆ. ಓಕೆ, ಸೊ ಹಾಗೆ ಸ್ವಲ್ಪ ಪಕ್ಕದಲ್ಲಿ ಬಂದರೆ ವಿತಿನ್ ರೇಂಜಲ್ಲಿ ಇಲ್ಲೇ ಇದೆ ನೋಡಿ, ಸತ್ತೂರ್ KHP ಲೇಔಟ್ ಫೇಸ್ 1 ಅಂತ ಹೇಳಿ ಕರೀತಾರೆ. ಓಕೆ, ಸೊ ಇದು ಬಂದ್ಬಿಟ್ಟು IIT ಪಕ್ಕದಲ್ಲಿರೋದು KHP ಲೇಔಟ್ ಸತ್ತೂರು 2 ಅಂತೇಳಿ. ಇದರ ಪಕ್ಕದಲ್ಲಿ ರಾಶಿ ಫಾರ್ಮ್ಸ್ ಕೂಡ ಇದೆ. ಸೊ ಇದು
KHB ಲೇಔಟು, ಇದು KHB ಲೇಔಟು, ಇವೆರಡು ಹುಡಾ ಲೇಔಟು. ಹಾಗೆ ಅದರ ಜೊತೆಗೆ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ತಡ್ಸಿನಕೊಪ್ಪ ಹುಡಾ ಲೇಔಟ್ ಅಂತೇಳಿ. ನಾ ಏನು ಮಾರ್ಕ್ ಮಾಡ್ತಾ ಇದ್ದೀನಲ್ಲ ಈ ಜಾಗ ಬಂದ್ಬಿಟ್ಟು ತಡ್ಸಿನಕೊಪ್ಪ ಹುಡಾ ಲೇಔಟ್. ಇದು ಕೂಡ ತಡ್ಸಿನಕೊಪ್ಪ ಹುಡಾ ಲೇಔಟ್. ಓಕೆ, ಬಟ್ ನಾನು ಈ ರೆಡ್ ಕಲರ್ ಏನು ಮಾರ್ಕ್ ಮಾಡ್ತೀನಲ್ವಾ, ಇದು ಬಂದ್ಬಿಟ್ಟು ಲಕ್ಕಮ್ಮನಹಳ್ಳಿ ಹುಡಾ ಲೇಔಟ್ ಅಂತ ಹೇಳ್ಬಿಟ್ಟು. ಇಲ್ಲಿ 2 ಸೈಟ್ ಇದೆ, ಒಂದು ಇಲ್ಲಿದೆ, ನಾನು ತೋರಿಸ್ತೀನಿ ಹೈಲೈಟ್ ಮಾಡಿ. ಒಂದು ಆ ಕಡೆ ಇದೆ, ಒಂದು ಈ ಕಡೆ ಇದೆ. ಸೊ ಈಗ ಇದೆ ಇಲ್ಲ ಫೇಸ್ 2, ಇದರಲ್ಲೂ ಕೂಡ 2 ಸೈಟ್ ಇದೆ. ಓಕೆ, ನಾನು ಝೂಮ್ ಮಾಡಿ ತೋರಿಸ್ತೀನಿ. ದಿಸ್ ಕಂಪ್ಲೀಟ್ ಏರಿಯಾ ಇಸ್ ಫಿಲ್ಡ್ ವಿತ್ ಗೌರ್ಮೆಂಟ್ ಲೇಔಟ್ಸು. ತುಂಬ ಚೆನ್ನಾಗಿ ಬೆಳೀತಾ ಇದೆ ಏರಿಯಾ. ಹುಬ್ಳಿ ಧಾರವಾಡದಲ್ಲಿ ಒನ್ ಆಫ್ ದ ಫೈನೆಸ್ಟ್ ರೆಡ್ ಸಾಯಿಲ್ ಪ್ಲೇಸ್ ಇನ್ ಟರ್ಮ್ಸ್ ಆಫ್ ಇನ್ವೆಸ್ಟ್ಮೆಂಟ್, ಇನ್ ಟರ್ಮ್ಸ್ ಆಫ್ ಲೊಕೇಶನ್ ಆಲ್ಸೋ. ಸುಮಾರು 15,000ಕ್ಕಿಂತ ಹೆಚ್ಚಿಗೆ ಸೈಟು ಈ ಎಲ್ಲ ಲೇಔಟ್ ಕೂಡಿಸಿದ್ರೆ ಬರುತ್ತೆ. ಒಳ್ಳೆ ಹೌಸಿಂಗ್ ಬೋರ್ಡ್ ಲೇಔಟ್ಗಳು ಇರೋದ್ರಿಂದ ಪ್ರಾಬಬ್ಲಿ ನೆಕ್ಸ್ಟ್ ಜನ್ರೇಷನ್ಗಾಗಲಿ, ಇನ್ವೆಸ್ಟ್ಮೆಂಟ್ಗಾಗಲಿ, ಪರ್ಸ್ನಲ್ ಯೂಸ್ಗಾಗಲಿ ತುಂಬ ಬೆಳೀತಾ ಇರೋಂಥ ಏರಿಯಾ ಇದು. ಬಿಕಾಸ್ ಇಟ್ ಈಸ್ ವೆರಿ ಕ್ಲೋಸ್ ಟು ಹುಬ್ಳಿ. ಪ್ರಾಬಬ್ಲಿ 15 ಕಿಲೋಮೀಟರ್ ಆಗುತ್ತೆ. ಧಾರವಾಡ ಮೈಟ್ ಬಿ ಅರೌಂಡ್ 8 to 12 ಕಿಲೋಮೀಟರ್ಸ್ ದೂರದಲ್ಲಿದೆ. ವೆಲ್ ಕನೆಕ್ಟೆಡ್ ಟು ಒಳಗಡೆ ರೋಡು ಮತ್ತು ಬೈಪಾಸ್ಗೂ ಕೂಡ ತುಂಬ ಚೆನ್ನಾಗಿರುವಂಥ ಏರಿಯಾ. ಈಗ ಒಂದೊಂದೇ ಸೈಟನ್ನು ನಾವು ನೋಡೋಣ. ಸೊ ನಾನು ಫಸ್ಟಿಗೆ ಏನು ಹೈಲೈಟ್ ಮಾಡಿದ್ದೆಲ್ಲ ಈ ಲೇಔಟಲ್ಲಿ, ಓಕೆ, ಒಂದು ಸೈಟ್ ಬಂದ್ಬಿಟ್ಟು ಎಕ್ಸಾಕ್ಟ್ಲಿ ಇಲ್ಲಿ ಬರುತ್ತೆ. ನಾನು ಎಕ್ಸಾಕ್ಟ್ಲಿ ಲಿಂಕ್ ಕೊಟ್ಟಿರೋದು ಇದನ್ನೇ ನಾನು ನಿಮಗೆ ಶೇರ್ ಮಾಡಿರೋದು. ಸೊ ಇದು ಹೆಂಗೆ ಬರುತ್ತೆ ಅಂತ ನಾನು ನಿಮಗೆ ಡೀಟೇಲ್ಸ್ ತೋರಿಸ್ತೀನಿ ನೋಡಿ. ಸೊ ಇದು ಸೈಟ್. ಓಕೆ, ಸೊ ಇದು ಬಂದ್ಬಿಟ್ಟು ನಾನು ಹೇಳ್ದಂಗೆ 2030 ಸೈಟು. ದಿಸ್ ಇಸ್ ನಾರ್ತ್ ಫೇಸಿಂಗ್, ದಿಸ್ ಇಸ್ ಈಸ್ಟ್, ದಿಸ್ ಇಸ್ ವೆಸ್ಟ್, ದಿಸ್ ಇಸ್ ಸೌತ್. ಇದೇನಿದೆಯಲ್ಲ ಈ ಬಾಕ್ಸು, ಇದು CA ಸೈಟು. ಇದು ಕಮರ್ಷಿಯಲ್ ಅಮ್ಯುನಿಟಿ ಪಕ್ಕದಲ್ಲಿದೆ. ಆ್ಯಂಡ್ ಇಟ್ ಈಸ್ ಆಲ್ಸೋ ವೆರಿ ಕ್ಲೋಸ್ ಟು ದಿಸ್ ಡಬಲ್ ರೋಡ್. ಈ ಡಬಲ್ ರೋಡಲ್ಲಿ ಎಂಡಲ್ಲಿ ಬಂದರೆ ಇಷ್ಟು ಬಂದ್ಬಿಟ್ರೆ ನಿಮಗೆ ಸೈಟ್ ಲೊಕೇಶನ್ ತುಂಬ ಚೆನ್ನಾಗಿದೆ. ಸೊ ಈ ಥರ ಇದೆ ನೋಡಿ, ನಾನು ನಿಮಗೆ ಹೈಲೈಟ್ ಮಾಡಿದ್ದೀನಿ. ಇದೇನು ಹೈಲೈಟ್ ಆಗಿದೆಯಲ್ಲ ಇದು ಎಕ್ಸಾಕ್ಟ್ಲಿ ನಾರ್ತ್ ಫೇಸಿಂಗ್ 2030 ಸೈಟ್. ನೀವೇನಾದರೂ ಇದನ್ನು ನೋಡಬೇಕಂದ್ರೆ ಸೇಮ್ 2030 ನಾರ್ತ್ ಫೇಸಿಂಗ್ 2,000 rupees per square feet, ಲಿಟಲ್ ನೆಗೋಷಿಯಬಲ್. ಸೈಟ್ ನಂಬರ್ 2 to 6 ಫಾರ್ಮೋಸ್ಟ್ ನಿಮ್ಗೆ ಐಡೆಂಟಿಫೈ ಮಾಡ್ಬೋದು. ಈ ಕೆಳಗಡೆ ಇರೋ ಲೊಕೇಶನ್ ಡಿಸ್ಕ್ರಿಪ್ಷನ್ ಇದೆ, ಅದನ್ನು ತೊಗೊಂಡ್ಬಿಟ್ಟು ನೀವು ಸೈಟ್ ವಿಸಿಟ್ ಮಾಡಿ. ಇಫ್ ಯು ಲೈಕ್ ಇಟ್ ಓನ್ಲಿ ಕಾಲ್ ಮಿ. ಓಕೆ, ಆ್ಯಂಡ್ ಆಲ್ಸೋ ಇಲ್ಲಿ ಫೇಸ್ 4 ಕೂಡ ಡೆವಲಪ್ಮೆಂಟ್ ಆಗ್ತಾ ಇದೆ. ಐ ಡೋಂಟ್ ನೋ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ, ಜಸ್ಟ್ ಫಾರ್ ಇನ್ಫಾರ್ಮೇಷನ್. ಸೊ ಇನ್ನೊಂದು ಸೈಟು ಬಂದ್ಬಿಟ್ಟು ಈ ಕಾರ್ನರ್ ಸೈಟು. ಓಕೆ, ಸೊ ದಿಸ್ ಈಸ್ ಆಲ್ಸೋ ಅಗೇನ್ ಸೈಟ್ ನಂಬರ್ 2 KHB ಲೇಔಟಲ್ಲಿ 30-40 ಆಡ್ ಕಾರ್ನರ್ ಸೈಟ್. ಸ್ವಲ್ಪ ಒಂದು ಅಡಿ 1.5 ಅಡಿ ಹಿಂದೆ ಮುಂದೆ ಇದೆ. ಇದು ಸೌತ್ ವೆಸ್ಟ್ ಫೇಸಿಂಗ್ ಇದೆ. ರೇಟ್ 2,000, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಸೈಟ್ ನಂಬರ್ 2146, ಲೊಕೇಶನ್ ಕೂಡ ಹಾಕಿದ್ದೀನಿ. ನೀವು ಇದನ್ನು ಹೋಗ್ಬಿಟ್ಟು ನೋಡ್ಕೊಂಬರ್ಬೋದು. ಸೊ ಇದು ಬಂದ್ಬಿಟ್ಟು ನಿಮಗೆ ಎಕ್ಸಾಕ್ಟ್ಲಿ ನಿಮಗೆ ಮಾರ್ಕ್ ಮಾಡಿ ಹೇಳಬೇಕಂದ್ರೆ, ಸೊ ಲೇಔಟ್ ಮಧ್ಯದಲ್ಲೇ ನೀವು ಇಲ್ಲಿವರೆಗೂ ಬಂದರೆ, ಸೊ ಈ ಥರ ತೊಗೊಂಡು ಈ ಥರ ತೊಗೊಂಡು ಈ ಥರ ಬರಬೇಕು. ಸೊ ಎಕ್ಸಾಕ್ಟ್ಲಿ ಕಾರ್ನರ್ ಸೈಟು ಬರುತ್ತೆ. ಸೊ ಇದು ಬಂದ್ಬಿಟ್ಟು ಸೌತ್ ಫೇಸಿಂಗ್ ಬರುತ್ತೆ. ಈಸ್ಟು, ವೆಸ್ಟು, ಇದು ನಾರ್ತ್. ಸೊ ಇಟ್ಸ್ ಅ ಸೌತ್ ವೆಸ್ಟ್ ಕಾರ್ನರ್ ಸೈಟು. ಮುಂದ್ಗಡೆ ನಿಮಗೆ ತುಂಬ ದೊಡ್ಡದಾದ CA ಸೈಟ್ ಇದೆ. ಸೊ ನಿಮಗೆ ಆಪೋಸಿಟಲ್ಲಿ ಯಾವುದು ಮನೆ ಕೂಡ ಏನು ಕೂಡ ಬರೋದಿಲ್ಲ. ಸೊ ನೀವು ಇದನ್ನು ಇಲ್ಲೇ ಕೂಡ ಅಬ್ಸರ್ವ್ ಮಾಡ್ಬೋದು. ಓಕೆ, ತುಂಬ ಚೆನ್ನಾಗಿದೆ. ಫ್ಯೂಚರಲ್ಲಿ ಈ ಪಕ್ಕದಲ್ಲಿರೋ ಕೂಡ ಜಾಗನೂ ಕೂಡ ರಿಯಲ್ ಎಸ್ಟೇಟ್ ಲೇಔಟ್ಗಳಾಗೇ ಆಗುತ್ತೆ ಇವತ್ತಲ್ಲ ನಾಳೆ. ಆವಾಗ ಇಟ್ ವಿಲ್ ಬಿ ಎ ಮಿಡ್ ಸೈಟ್ ಅಂತ ಕರಿಬೋದು. ಸೊ ಇಟ್ಸ್ ಅ ಕಾರ್ನರ್ ಸೈಟ್. ಸೊ ಇದ್ರದ್ದು ಲೊಕೇಶನ್ ಕೂಡ ಹಾಕಿದ್ದೀನಿ. ಪ್ಲೀಸ್ ಪ್ರಾಪರಾಗಿ ಹೋಗ್ಬಿಟ್ಟು, ಓಕೆ, ಸೊ ನೀವು ಇದನ್ನು ನೋಡ್ಕೊಂಬನ್ನಿ. ಇನ್ನೊಂದು ಸಲ ನಿಮಗೆ ಲೇಔಟನ್ನು ಹೈಲೈಟ್ ಮಾಡಿ ತೋರಿಸ್ತೀನಿ. ಒಂದು ಸೈಡ್ ಬಂದ್ಬಿಟ್ಟು ಈ ಭಾಗದಲ್ಲಿ ಬರುತ್ತೆ, ರೆಡ್ ಕಲರ್ ನಾವು ಸ್ವಲ್ಪ ಅಬ್ಸರ್ವ್ ಮಾಡಿ. ಇನ್ನೊಂದು ಸೈಡ್ ಬಂದ್ಬಿಟ್ಟು ಈ ಭಾಗದಲ್ಲಿ ಬರುತ್ತೆ. ಸೊ ಎಂಟ್ರಿ KHB ಕಡೆಯಿಂದ ಮಾಡಿದ್ರೆ ಆಫ್ಟರ್ ಮಿಡ್ ಆದಮೇಲೆ ಸ್ಟ್ರೈಟ್ ಹೋಗಿ ರೈಟಲ್ಲಿ ಒಂದಿದೆ, ಇದೊಂಚೂರು ಒಳಗಡೆ ಬಂದು ಈ ಥರ ಇದನ್ನು ಕನೆಕ್ಟಿವಿಟಿ ಮಾಡ್ಕೋಬೇಕು. ಹೋದ್ಮೇಲೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನಮ್ಮ ನಂಬರ್ಗೆ ಕಾಲ್ ಮಾಡಿ, ನಾವು ರೆಸ್ಪಾಂಡ್ ಮಾಡ್ತೀವಿ. ಸೊ ಇದು KHB ಬಂದ್ಬಿಟ್ಟು. ಬಟ್ ನಾವೇನಾದರೂ ಈ ಕಡೆ ಮೇನ್ ರೋಡಿಂದ ಬರಬೇಕಾದ್ರೆ ಈ ಸತ್ತೂರು ಇಲ್ಲಿಗೆ ಬರಬೇಕಂದ್ರೂ ಕೂಡ ಸಿಂಪಲ್ SDM ಡೆಂಟಲ್ ಕಾಲೇಜ್ ಆದಮೇಲೆ ಈ ಡಬಲ್ ರೋಡ್ ಏನಿದೆಯಲ್ಲ SDM KHB ಕಾಲೋನಿ, ಸೊ ಈ ರೋಡಿಂದ ಹಿಡಿದು ಬಂದರೆ
ನಿಮಗೆ ವಿತಿನ್ 3.2 ಕಿಲೋಮೀಟರ್ಲಿ ಫೇಸ್ 1 ಸತ್ತೂರು ಕ್ರಾಸ್ ಮಾಡಿಬಿಟ್ಟು ಬರ್ತೀರಾ. ವಿತ್ IIT ನೀವು ಲೊಕೇಶನ್ ಹಾಕೊಳ್ಳಿ ಫಾರ್ ಎಕ್ಸಾಂಪಲ್, ಅಲ್ಲಿ ಹೋದ್ಮೇಲೂ ಕೂಡ ಇದಕ್ಕೆ ನೀವು ಹೋಗ್ಬೋದು. ಸೊ ಇನ್ನೊಂದು ನಾನು ಲೇಔಟ್ ಏನು ಹೇಳ್ತಾ ಇದ್ದೀನಲ್ಲ, ಇದು ಬಂದ್ಬಿಟ್ಟು ಹುಬ್ಳಿ ಧಾರವಾಡ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಲಕ್ಕಂನಳ್ಳಿ ಲೇಔಟ್ ಅಂತ ಕರೀತಾರೆ. ಇದಕ್ಕೆ ಕೂಡ ಸಿದ್ದರಾಮಯ್ಯ ನಗರ ಅಂತಲೂ ಹೇಳಿದ್ದಾರೆ. ಇಲ್ಲಿ ಸಿಂಪಲ್ ಆಗಿ 2 ಮಿಡ್ ಸೈಟ್ ಇದೆ, 30-40 ಒಂದು ಬಂದು ನಾರ್ತ್ ಫೇಸಿಂಗ್ ಇದೆ, ಇನ್ನೊಂದು ಬಂದು ವೆಸ್ಟ್ ಫೇಸಿಂಗ್ ಇದೆ. ಇದು ಪ್ರೈಸು ವೆರಿ ಬೇಸಿಕ್ ₹1,500 ಇಟ್ಟಿದ್ದೀವಿ. ಹುಬ್ಳಿ ಧಾರವಾಡದಲ್ಲಿ ₹1,500 ಲ್ಯಾಂಡ್ ಸಿಗ್ತಾ ಇದೆ, ಅದು ಗೌರ್ಮೆಂಟ್ ಲ್ಯಾಂಡ್. ಅಂದರೆ ಇಟ್ಸ್ ಇಂಡೀಡ್ ಅ ಗ್ರೇಟ್ ಲೊಕೇಶನ್ ಫಾರ್ ಇನ್ವೆಸ್ಟ್ಮೆಂಟ್. ಅದು ಎರಡೂ ಸಿಟಿ ಮಧ್ಯದಲ್ಲಿ, ಯಾಕಂದರೆ ಎಲ್ಲೋ 5-6 ಕಿಲೋಮೀಟರ್ ದೂರದಲ್ಲೇ ಈ ರೇಟೆಲ್ಲ ಇದೆ. ಬಟ್ ಎನಿವೆ, ನೀವು ನಿಮ್ಮ ರಿಸರ್ಚ್ ಮಾಡ್ಕೊಳ್ಳಿ, ನಿಮಗೆ ಕಂಫರ್ಟ್ ಅಂದರೆ ಮಾತ್ರ ನಮಗೆ ಕಾಲ್ ಮಾಡಿ. ಸೊ ಈಗ ನೋಡಿ, ನಾನು ಆಗಲೇ ಮಾರ್ಕ್ ಮಾಡಿ ತೋರಿಸ್ದಂಗೆ ಈ ಲೇಔಟ್ ಏನಿದೆಯಲ್ಲ, ಐ ವಿಲ್ ಜಸ್ಟ್ ಶೋ ಇಟ್ ಯು. ಎಸ್, ಸೊ ನಾನು ಜಿಯೋಗ್ರಫಿಕಲಿ ಸ್ವಲ್ಪ ನಿಮಗೆ ಈಸಿ ಮಾಡ್ತೀನಿ. ಒಬ್ಬೊಬ್ಬರಿಗೆ ಇಂಟ್ರೆಸ್ಟ್ ಆಗಲಿಲ್ಲ ಅಂದರೆ ಹೋಗೋ ಅವಶ್ಯಕತೆ ಇಲ್ಲ. ಐ ರಿಯಲಿ ಡೋಂಟ್ ವಾಂಟ್ ವೇಸ್ಟ್ ಯುವರ್ ಟೈಮ್ ಆಲ್ಸೋ. ಇದು ಬಂದ್ಬಿಟ್ಟು ಲಕ್ಕಂನಳ್ಳಿ ಹುಡಾ ಲೇಔಟ್ ಅಂತ ಹೇಳ್ಬಿಟ್ಟು, ಇದು ಕಲಘಟಗಿ ಕೋಡಿಂದ ಗಿರಿನಗರ ರೋಡಿಂದನೂ ಬಂದರೆ ಸಿಗುತ್ತೆ, ಇಲ್ಲಾಂದರೆ ಈ SDM ಡೆಂಟಲ್ ಕಾಲೇಜ್ ರೋಡ್ ಇದೆಯಲ್ಲ, ಇಲ್ಲಿಂದ ಬಂದು ಹಿಂಗೆ ಬಂದರೂ ಹೋದರೂ ಬರುತ್ತೆ. ಸೊ KHP ಸತ್ತೂರ್ ಲೇಔಟ್ಗೆ ಆಪೋಸಿಟ್ ಆಗಿದೆ. ವಿತಿನ್ ಒಂದು ಹಾಫ್ ಅ ಕಿಲೋಮೀಟರ್ 1 ಕಿಲೋಮೀಟರ್ ರೇಂಜಲ್ಲಿ ಈ ಲೇಔಟ್ ಇದೆ. ಸೊ ತುಂಬ ಒಳ್ಳೆ ಸ್ವಿಚಿಶ್, ಐ ಥಿಂಕ್ ಇಟ್ಸ್ ಎ ಮಿಡ್ ಸೈಟ್ ಅಂತ ಹೇಳ್ಬೋದು. ಯಾಕೆಂದರೆ ಈಗ ಇಲ್ಲಿ ನೋಡಿ, ಈ KHP ಫೇಸ್ 1 ವಿತಿನ್ ಅ ಕಿಲೋಮೀಟರಲ್ಲಿ ತುಂಬ ಬೆಳೀತಾ ಇದೆ. ತಡ್ಸಿನಕೊಪ್ಪ ಹುಡಾ ಲೇಔಟ್ ಕೂಡ ತುಂಬ ಬೆಳೀತಾ ಇದೆ. ಈ ಲೇಔಟ್ ಪಕ್ಕದಲ್ಲೇ ಗ್ಲೋಬಲ್ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಇದೆ. ಆಮೇಲೆ ಒಂದು ವಸತಿ ಶಾಲೆ ಕೂಡ ಈ ಲೇಔಟ್ಗೆ ಹತ್ತಿರದಲ್ಲೇ ಬಂದಿದೆ. ಹಾಗೆ ನುಗ್ಗಿಕೇರಿ ಟೆಂಪಲ್ ಕೂಡ ತುಂಬ ಹತ್ತಿರದಲ್ಲಿದೆ. ಓಕೆ, ಈ ಗಿರಿನಗರ ಮತ್ತು ಪೊಲೀಸ್ ಟ್ರೈನಿಂಗ್ ಕ್ವಾರ್ಟರ್ಸ್ ಕೂಡ ವಿತಿನ್ ಅ ರೇಂಜಲ್ಲಿ 2 ಕಿಲೋಮೀಟರ್ಲಿದೆ. ಆಮೇಲೆ ಈ ಕಲಘಟಗಿ ರೋಡಲ್ಲಿ ಆಗ್ತಿರೋ ಈ ರಿಯಲ್ ಎಸ್ಟೇಟ್ ಡೆವಲಪ್ಮೆಂಟ್ ಏನಿದೆಯಲ್ಲ, ಸೊ ಇಲ್ಲಿಂದ ಕೂಡ ಒಂದು 100 ಫೀಟ್ ರೋಡ್ ಬರ್ತಾ ಇದೆ. ಈ ಎಲ್ಲ ಸುತ್ತಲೂ ಬೆಳೆದಾಗ ಈ ಏರಿಯಾ ತುಂಬ ಚೆನ್ನಾಗಿ ಬೆಳೆಯುತ್ತೆ ಫ್ಯೂಚರಲ್ಲಿ ಅಂತ ನನ್ನ ಅನಿಸಿಕೆ. ಬಟ್ ನೀವು ನೀಟಾಗಿ ಇನ್ವೆಸ್ಟಿಗೇಟ್ ಮಾಡಿ ಇದು ಮಾಡಿ. ಸೊ ನಾವು ಫಸ್ಟು ಸೈಟ್ ನಂಬರ್ 166 ಬಗ್ಗೆ ಹೇಳ್ತೀನಿ. ಸೊ 166 ಬಗ್ಗೆ ಹೇಳಬೇಕಂದ್ರೆ, ನೀವು ಈ ಲೇಔಟಿಗೆ ಬಂದರೆ ನಿಮಗೆ ಒಂದು ಲೈವ್ ಲೊಕೇಶನ್ ಕೂಡ ತೋರಿಸ್ಬಿಡ್ತೀನಿ, ಸೊ ಯಾವ ಥರ ಇದೆ ಅಂತೇಳಿ. ಸೊ ಕೆನ್ ಯು ಸಿ ದಿಸ್? ಸೊ ದಿಸ್ ಇಸ್ ಡೆಲ್ಲಿ ಪಬ್ಲಿಕ್ ಸ್ಕೂಲ್. ನಾನೇನು ವಿಡಿಯೋದಲ್ಲಿ ಹೈಲೈಟ್ ಮಾಡೋದಿಲ್ಲ. ನಿಮಗೆ ರಾಷ್ಟ್ರೋತ್ತನ ಸ್ಕೂಲ್ ಕೂಡ ಇಲ್ಲಿಂದನೇ ಕಾಣುತ್ತೆ. ಸ್ವಲ್ಪ ಲೆಫ್ಟಿಗೆ ಬಂದರೆ ನಿಮಗೆ IIT ಕಾಲೇಜ್ ಕೂಡ, IIIT ಕಾಲೇಜ್ ಕೂಡ ಇಲ್ಲೇ ನಿಮಗೆ ಕಾಣುತ್ತೆ. ಓಕೆ, ಸೊ ಇದೇನು ಈ ರೋಡ್ ಕಾಣ್ತಾ ಇದೆಯಲ್ಲ, ಈ ರೋಡಿಂದ ಈ ಲೆಫ್ಟಿಗೆ ಬರೋದೆಲ್ಲ ತಡ್ಸಿನಕೊಪ್ಪ ಹುಡಾ ಲೇಔಟ್ ಅಂತ ಹೇಳ್ತಾರೆ. ಓಕೆ, ತುಂಬ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಒಳ್ಳೆ ಲೈವ್ಲಿಹುಡ್ ಇದೆ. ಈ ಲೇಔಟಿಂದ ಈ ಕಡೆ ಏನು ಸ್ವಲ್ಪ ತುಂಬ ಓಲ್ಡ್ ಲೇಔಟ್ ಇದೆ, ಒಂದು 30 ವರ್ಷ ಹಳೆ ಲೇಔಟು. ಇದು ತಡ್ಸಿನಕೊಪ್ಪ ಲೇಔಟ್ ಅಂತ ಹೇಳ್ತಾರೆ. ಸೊ ಇಲ್ಲಿ ನೀವು ಇದನ್ನ ರೋಡ್ ಕೂಡ ಹೋಗ್ಬಿಟ್ಟು ನೋಡ್ಬೋದು. ಸೊ ಈ ಲೇಔಟ್ಗೆ ಎಕ್ಸಾಕ್ಟ್ಲಿ ಮಿಡ್ ಸೈಟು, ಅಂದರೆ ನೀವು ಒಂದು ಬಂದುಬಿಟ್ಟು ಈ ಟ್ಯಾಂಕ್ ಲೆಫ್ಟಲ್ಲಿದೆ, ಇನ್ನೊಂದು ಬಂದುಬಿಟ್ಟು ಈ ಟ್ಯಾಂಕ್ ಎದುರುಗಡೆ ಈ ಕಡೆ ಇದೆ. ಒಂದು ಲೆಫ್ಟು ಒಂದು ರೈಟಲ್ಲಿದೆ. ಸೊ ತುಂಬ ಚೆನ್ನಾಗಿದೆ ಈ ಲೇಔಟ್. ಇನ್ನೊಂದು ಬೆಸ್ಟ್ ಪಾರ್ಟ್ ಅಂದರೆ ದಿಸ್ ಅನ್ ಹೈಯೆಸ್ಟ್ ಪ್ಲೇಸ್ ಇದು ಹುಬ್ಳಿ ಧಾರವಾಡದಲ್ಲೇ. ಓಕೆ, ಇಫ್ ಯು ಸಿ ದಿಸ್, ನಾವಿನ್ನೂ ಮಿಡ್ ಆಫ್ ಲೇಔಟಲ್ಲೇ ಇದ್ದೀವಿ. ಸೊ ಇಲ್ಲಿಗೆ ಬಂದುಬಿಟ್ರೆ ನಿಮಗೆ ಗಾಂಧಿನಗರ ಆಗಲಿ ಹುಬ್ಳಿ ಧಾರವಾಡ ಕೂಡ ನಿಮಗೆ ನೀಟಾಗಿ ಕಾಣುತ್ತೆ. ತುಂಬ ವೆಲ್ ಕನೆಕ್ಟೆಡ್ ಟು ಅಕ್ರಾಸ್ ಎವ್ರಿಥಿಂಗ್. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನಾವು 166 ಏನು ಹೇಳ್ದಲ್ಲ, 166 ಬಂದುಬಿಟ್ಟು ಎಕ್ಸಾಕ್ಟ್ಲಿ ಇಲ್ಲಿ ಬರುತ್ತೆ. ಓಕೆ, ಇದರದ್ದು ಕೂಡ ಲೊಕೇಶನ್ ಹಾಕಿರ್ತೀನಿ. ನೀವು ಲೊಕೇಶನ್ ಹಾಕಿದಾಗ ಅದು ಎಕ್ಸಾಕ್ಟ್ಲಿ ಇಲ್ಲಿಗೆ ಕರ್ಕೊಂಡು ಹೋಗುತ್ತೆ. ಇದು ರೆಫರೆನ್ಸ್ಗೆ ಇಲ್ಲೊಂದು ಆಲ್ರೆಡಿ ವಸತಿ ಶಾಲೆ, ಶ್ರೀ ರಾಮಕೃಷ್ಣ ವಸತಿ ಶಾಲೆ ಆಲ್ರೆಡಿ ರನ್ನಿಂಗ್ ಇದೆ. ಇದಕ್ಕೆ ಜಸ್ಟ್ ಪ್ಯಾರಲಲ್ ಆಗಿ 10 ಮೀಟರ್ ದೂರದಲ್ಲಿ ನಾರ್ತ್ ಫೇಸಿಂಗ್ ಸೈಟು ಇಲ್ಲಿದೆ. ಓಕೆ, ಸೊ ಇದನ್ನು ನೀವು ಹೋಗ್ಬಿಟ್ಟು ನೋಡ್ಕೊಳ್ಳಿ. ಸೊ ಇನ್ನೊಂದು ಬಂದುಬಿಟ್ಟು ಈ ಡಬಲ್ ರೋಡಿಂದ ಈ ವಾಟರ್ ಟ್ಯಾಂಕ್ ಕೆಳಗಡೆ ಬಂದರೆ ಸೊ ಎಕ್ಸಾಕ್ಟ್ಲಿ ಇಲ್ಲಿ ಬರುತ್ತೆ. ಓಕೆ, ಇದೇನು ಮಾರ್ಕ್ ಮಾಡಿದ್ದಿಲ್ಲ ಎಕ್ಸಾಕ್ಟ್ಲಿ, ಅಂದರೆ ಈ ಸುತ್ತಲೂ ಇರೋ ಸೈಡ್, ಈ ಭಾಗದ ಐ ಥಿಂಕ್ ಅಪ್ರಾಕ್ಸಿಮೇಟ್ಲಿ ಮಿಡ್ ಸೈಟ್ ಅಂತ ಹೇಳ್ಬೋದು.
ಸೊ ನಿಮ್ಗೆ ಇಲ್ಲೊಂದು ಪ್ರೈವೇಟ್ ಲೇಔಟು ಇದೆ, ಮಿಡ್ ಮ್ಯಾಕ್ಸ್ ಇಲ್ವನ್ ಅಂತೇಳಿ. ಅಲ್ಲಿ ಹೋದಾಗ ವಿಚಾರಿಸಿ ಕೇಳಿ ಯಾವ ರೇಟ್ ನಡೀತಾ ಇದೆ ಅಂತೇಳಿ. ಸೊ ಈ ಲೇಔಟ್ಗೆ ಸ್ಪೆಷಲಿ ಈ ಲೆಫ್ಟಲ್ಲೂ ಕೂಡ ರೈಟಲ್ಲೂ ಕೂಡ ಒಂದು ಲೇಔಟ್ ಬರ್ತಾ ಇದೆ. ಈ ಕಡೆನೂ ಬೆಳೆದಿದೆ, ಈ ಸೈಡು ಬೆಳೆದಿದೆ, ಮತ್ತು ಈ ಕಲಗಟಗಿ ರೋಡಿಂದನೂ ಕೂಡ ಒಂದು ಒಳ್ಳೆ ಲೇಔಟ್ ಬರ್ತಾ ಇದೆ. ಈ 100 ಫೀಟ್ ರೋಡ್ ಇದೆಯಲ್ಲ, ಈ ಪ್ರೈವೇಟ್ ಲೇಔಟ್ದು, ಇದು ಸ್ಲೋಲಿ ಈ ಥರ ಬಂದು ಈ 100 ಫೀಟ್ ರೋಡ್ಗೆ ಟಚ್ ಆಗುತ್ತೆ. ಸೊ ಸುತ್ತಮುತ್ತ ತುಂಬ ಚೆನ್ನಾಗಿ ಬೆಳವಣಿಗೆ ಇದೆ. ಸೊ ಇದು 4 ಕೂಡ ಸೈಟ್ ಎಕ್ಸ್ಪ್ಲನೇಷನ್. ಸೊ ಇನ್ನೊಂದ್ಸಲ ಡಿಸ್ಕ್ರಿಪ್ಷನ್ ಹೋಗಿ ನೀವು ಯಾವ ಸೈಟ್ ನಿಮಗೆ ಹಿಡಿಸ್ತು, ಯಾವ ಪ್ರೈಸ್ ನಿಮ್ಮ ಬಜೆಟಿಗೆ ಕೂತ್ಕೊಳ್ತಾ ಇದೆ, ಎಲ್ಲದನ್ನೂ ಡೀಟೇಲಾಗಿ ನೋಡಿ ಇದನ್ನು ತಿಳಿಸಿ. ಇನ್ ಕೇಸ್ ಇಫ್ ಯು ಆರ್ ಬ್ರೋಕರ್ ಸಮ್ಮನ್ ವಾಚಿಂಗ್ ಮೈ ಚಾನಲ್, ನಿಮ್ಗೆ ಯಾರಾದರೂ ಈ ರಿಕ್ವೈರ್ಮೆಂಟಲ್ಲಿ ಕ್ಲೈಂಟಲ್ಲಿದ್ದರೆ ಅವ್ರಿಗೆ ಕರ್ಕೊಂಡೋಗಿ ತೋರಿಸಿ. ಈ ವಿಡಿಯೋ ನೀವು ನೋಡ್ತಾ ಇದ್ದೀರ ಅಂದರೆ ಇನ್ನೂ ಸೈಟ್ ಸೇಲ್ ಆಗಿಲ್ಲ ಅಂತ ಅರ್ಥ. ಸೊ ನಿಮ್ಮ ಕ್ಲೈಂಟ್ ಇದ್ದರೆ ಅವ್ರಿಗೆ ತೋರಿಸಿ, ನೀವು ಆ ಕಡೆಯಿಂದ ಬೇಕಂದ್ರೆ ಕಮಿಷನ್ ತೊಗೊಳ್ಳಿ. ವಿ ಡೋಂಟ್ ಗಿವ್ ಎನಿ ಕಮಿಷನ್ ಟು ಎನಿಬಡಿ, ವಿ ಡೋಂಟ್ ಇವನ್ ಚಾರ್ಜ್ ಎನಿ ಕಮಿಷನ್ ಟು ಎನಿಬಡಿ, ಡೈರೆಕ್ಟ್ ಓನರ್ ಸೇಲ್. ಸೊ ಇಲ್ಲಿವರೆಗೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಥ್ಯಾಂಕ್ ಯು ಸೋ ಮಚ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ರಿವ್ಯೂ ಹೇಗಿತ್ತ ಅಂತ ಹೇಳಿ, ಇಫ್ ದಟ್ ಮೇಕ್ ಸೆನ್ಸ್, ಅಂಡರ್ಸ್ಟ್ಯಾಂಡ್ ಇತ್ತು ಅಂದರೆ ಒಂದೆರಡು ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಎವ್ರಿವನ್. ಗುಡ್ ನೈಟ್.